ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಏಕಾಏಕಿ 1000 ಮದ್ರಸಾಗಳ ಬಾಗಿಲು ಬಂದ್. ಪಹಲ್ಗಾಮ್ ರಿವೆಂಜ್ಗೆ ಭರ್ಜರಿ ತಯಾರಿ ನಡೀತಿರೋ ಹೊತ್ತಲ್ಲಿ ಪಾಕ್ ಯಾವ ರೀತಿ ಪತ್ರಗೊಟ್ಟು ಹೋಗಿದೆ ಅನ್ನೋದಕ್ಕೆ ಅಧಿಕೃತವಾಗಿ ಪಾಕಿಸ್ತಾನದ ನಡೆಗಳೇ ಈಗ ಸಾಕ್ಷಿಯಾಗಿದೆ. ಅದರ ನಡುವೆ ಈಗ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಬಿಗ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ತಾ ಇದೆ ಭಾರತ ಸರ್ಕಾರ. ಜಲಶಕ್ತಿ ಇಲಾಖೆ ಬಿಗ್ ಸ್ಟೆಪ್ ಅನ್ನು ತಗೊಳ್ತಾ ಇದೆ. ಅದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಭಾರತಕ್ಕೆ ಎಲ್ಲೆಡೆಯಿಂದ ಬಲ ಬರ್ತಾ ಇದೆ. ಪಹಲ್ಗಾಮ್ ದಾಳಿಗೆ ರಿವೆಂಜ್ ತಗೊಳ್ಳೋದಕ್ಕೆ ಭಾರತ ಪಾಕಿಸ್ತಾನವನ್ನು ಕಾಯಿಸಿ ಅವರು ಕಂಗಾಲಾಗಿ ಹೋಗಬೇಕು. ಯಾವಾಗಲಾದರೂ ಹೊಡಿಬಹುದು. ಇಂಥ ದಿನ ಇಂಥ ಟೈಮು ಅಂತ ಮುಹೂರ್ತ ಇಟ್ಟು ಏನು ಅನೌನ್ಸ್ ಮಾಡಿ ಹೊಡೆಯೋಕ್ಕಾಗಲ್ಲ. ಸೊ ಯಾವಾಗಲಾದರೂ ಹೊಡಿಬಹುದು. ಕಾದು ಸುಸ್ತಾಗಿ ಪಾಕಿಸ್ತಾನ ಮೈ ಮರೆಯುವ ಹಂತಕ್ಕೆ ಹೋದಾಗ ಚೇತರಿಸ್ಕೊಳ್ದಿರೋ ರೀತಿಯಲ್ಲಿ ಹೊಡಿಬಹುದು, ಏನಾದರೂ ಆಗಬಹುದು, ಅದನ್ನು ಹೇಳೋಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೆಡೆಯಿಂದ ಭಾರತಕ್ಕೆ ಬೆಂಬಲ, ವಿಶೇಷವಾಗಿ ಅಮೆರಿಕ ಭಾರತಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದೆ. ಉಗ್ರರನ್ನ ಮಟ್ಟ ಹಾಕಿ ಅಂತ ಪಾಕಿಸ್ತಾನದ ವಿರುದ್ಧ ಅಮೆರಿಕ ರಕ್ಷಣಾ ಸಚಿವರು ಭಾರತಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ತುಳಸಿ ಗಬ್ಬಾರ್ಡ್ ಇರಬಹುದು, ಎಲ್ಲ ಪ್ರಮುಖ ನಾಯಕರುಗಳು, ಟ್ರಂಪ್ ಟೀಮ್ನ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ಭಾರತದ ಪರವಾಗಿ, ಅಂದರೆ ಇದು ಖಂಡಿತ ಭಾರತಕ್ಕೆ ವಿರುದ್ಧವಾಗಿ ನಡೆದಿದೆ, ನಾವು ಯಾವ ಕಾರಣಕ್ಕೂ ಈ ವಿಚಾರದಲ್ಲಿ ನ್ಯೂಟ್ರಲ್ ಆಗಿ ಸ್ಟ್ಯಾಂಡ್ ತಗೊಳ್ಳಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿದೆ ಅಮೆರಿಕ. ಆರಂಭದಲ್ಲಿ ಟ್ರಂಪ್ ಹೇಳಿದ್ರು ಬಗೆಹರಿಸ್ಕೊಳ್ಳಿ, ಇದು ಬಹಳ ದಿನಗಳ ಸಮಸ್ಯೆ ಅಂತ. ಬಟ್ ಈಗ ಪ್ರಮುಖರು, ಅಲ್ಲಿನ US ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಇಂದ ಹಿಡಿದು ತುಳಸಿ ಗಬ್ಬಾರ್ಡ್ ಇಂದ ಹಿಡಿದು ಪ್ರಮುಖರೆಲ್ಲರೂ ಕೂಡ ಇದರ ವಿರುದ್ಧ ನಾವು ನಿಮಗೆ ಬಲ ಕೊಡ್ತೀವಿ ಅಂತಿದ್ದಾರೆ. ಮಾರ್ಕೋ ರೂಬಿಯೋ ಇರಬಹುದು. ಹಾಗೆ ಅಲ್ಲಿನ ಅಮೆರಿಕ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವ್ರ ಜೊತೆ, ನಮ್ಮ ರಕ್ಷಣಾ ಸಚಿವರ ಜೊತೆ ಮಾತನಾಡಿ ಇಂಥ ಘಟನೆಯನ್ನು ಸಹಿಸೋಕೆ ಸಾಧ್ಯವೇ ಇಲ್ಲ, ಎಲ್ಲ ಸಾಮರ್ಥ್ಯದಿಂದ ಹೊಡಿರಿ ಅನ್ನೋ ಸಂದೇಶವನ್ನು ಕೊಟ್ಟರು. ಸೊ ಅಮೆರಿಕ ಕಂಪ್ಲೀಟ್ ಆಗಿ ಇಲ್ಲಿ ಯುದ್ಧ ಶುರುವಾದರೆ ಅಮೆರಿಕ ಭಾರತದ ಪರ ನಿಲ್ಲತ್ತೆ ಅನ್ನೋದು ಈಗ ಅಧಿಕೃತವಾಗಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಅಮೆರಿಕ ಕೊಡ್ತಾ ಇರೋದು, ರಷ್ಯಾ ಕೊಡ್ತಾ ಇರೋದು ಗಮನಿಸ್ತಾ ಇದ್ದೀವಿ ಈ ಎಲ್ಲ ಬೆಳವಣಿಗೆಗಳನ್ನು. ಇದರ ನಡುವೆ ನೋಡಿ, ಸಿಂಧೂ ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತಲ್ಲ ಭಾರತ. ಈಗ ಈ ನಿಟ್ಟಿನಲ್ಲಿ ಬಿಗ್ ಸ್ಟೆಪ್ ತಗೊಳ್ತಾ ಇದೆ ಭಾರತ. ನೀರು ನಿಲ್ಲಿಸಿದ್ವಿ, ಮೊನ್ನೆ ಎಲ್ಲ ಚೀನಾಬ್ ರಿವರ್ ಬತ್ ಹೋಯ್ತು, 50 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಪಾಕಿಸ್ತಾನದಲ್ಲಿ ಟೆಂಪರೇಚರು. ಈ ಹೊತ್ತಲ್ಲಿ ಆಘಾತ ಇಷ್ಟಕ್ಕೆ ನಿಲ್ಲಲಿಲ್ಲ. ಅಸಲಿ ಸ್ಟೆಪ್ ತಗೊಳ್ತಿರೋದು ಈಗ. ಎಷ್ಟೋ ವರ್ಷಗಳಿಂದ ಈ ಮಹತ್ವಾಕಾಂಕ್ಷೆ ಯೋಜನೆಗೆ ಪಾಕಿಸ್ತಾನ ಅಡ್ಡಗಾಲು ಹಾಕ್ತಾ ಇತ್ತು. ಯಾಕಂದ್ರೆ ಹಿಂದೆ ಆದಂತಹ ವರ್ಲ್ಡ್ ಬ್ಯಾಂಕ್ ಮುಂದಾಳತ್ವದಲ್ಲಿ ಆದಂತಹ ಈ ಸಿಂಧೂ ನದಿ ಒಪ್ಪಂದದ ಕಾರಣದಿಂದಾಗಿ ಜಮ್ಮು ಕಾಶ್ಮೀರಕ್ಕೆ ಅನ್ಯಾಯ ಆಗಿತ್ತು. ಮೊನ್ನೆಷ್ಟು ಒಮರ್ ಅಬ್ದುಲ್ಲಾ ಹೇಳಿದ್ರಲ್ಲ, ಸಿಂಧೂ ನದಿ ವಿಚಾರದಲ್ಲಿ ಜಮ್ಮು ಕಾಶ್ಮೀರ ಯಾವಾಗಲೂ ಕೂಡ ನೋವು ತಿಂದಿದೆ. ಈಗ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಕೊಡ್ತಾ ಇಲ್ಲ ನೀರನ್ನ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ನೀರನ್ನು ಬಳಸ್ಕೊಂಡು ಇಡೀ ದೇಶವ್ಯಾಪಿ ಎಲ್ಲೆಲ್ಲಿಗೆ ಸಾಧ್ಯವೋ ಅಲ್ಲಲ್ಲಿಗೆ ಡೈವರ್ಟ್ ಮಾಡೋದಕ್ಕೆ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ತಿದ್ದಾರೆ. ಬರೀ ಜಮ್ಮು ಕಾಶ್ಮೀರ ಅಲ್ಲ, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಬೇರೆ ಕಡೆಗೂ ಈ ನೀರನ್ನು ಬಳಸ್ಕೊಳ್ಳುವಂಥ ಪ್ಲಾನನ್ನು ಈಗ ಜಲಶಕ್ತಿ ಇಲಾಖೆ ಕೈಗೆತ್ತಿಕೊಳ್ತಿದೆ. ಮೊನ್ನೆ ಅಷ್ಟೇ ಜಲಶಕ್ತಿ ಮಿನಿಸ್ಟರ್ ಅಮಿತ್ ಶಾ ಅವ್ರ ಜೊತೆ ಮೀಟಿಂಗ್ ಆಗ್ತಾ ಇದ್ದ ಹಾಗೆ ಯಾರು ಹೆಂಗೆ ಮತ್ತೊಂದು ಅಂತ ಪ್ಲಾನ್ ಕೇಳ್ತಿದ್ದೀರಲ್ವಾ, ನಮ್ಮ ಬಳಿ ಇರುವಂತಹ ಇಂಪ್ರೂವ್ ಟೆಕ್ನಾಲಜಿಯಿಂದ ನೀರನ್ನು ಡೈವರ್ಟ್ ಮಾಡಿಕೊಂಡು ನಾವು ಇರುವಂಥ ಜಲಾಶಯಗಳ ಕೆಪಾಸಿಟಿಯನ್ನು, ಅದರ ಸಾಮರ್ಥ್ಯವನ್ನೇ ಹೆಚ್ಚಿಸ್ಕೊಂಡು ಶೇಖರಿಸೋದು ಒಂದು, ಮತ್ತು ನೀರನ್ನು ಬೇರೆಡೆ ಡೈವರ್ಟ್ ಮಾಡೋದೊಂದು. ಈ 2 ಮೆಥಡ್ಗಳಿಂದ ಪಾಕಿಸ್ತಾನಕ್ಕೆ ಒಂದೇ ಒಂದು ಹನಿ ನೀರು ಕೂಡ ಬಿಡದಂತೆ ಖಚಿತಪಡಿಸ್ತೀವಿ ಅಂತ ಹೇಳಿದ್ರಲ್ಲ, ಈಗ ಅದಕ್ಕೆ ಶುರುವಾಗೇ ಬಿಟ್ಟಿದೆ ನೋಡಿ. ತಕ್ಷಣ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳಿ ಅಂತ ಮೋದಿ ಸೂಚನೆ ಬಂದಿದೆ. 8 ಪ್ರಾಜೆಕ್ಟ್ಗಳು ಕ್ಲಿಯರ್ ಆಗಿವೆ. ಈಗ ಲಡಾಖಲ್ಲಿ 8 ಪ್ರಾಜೆಕ್ಟ್ಗಳು ಕ್ಲಿಯರ್ ಆಗಿರೋದು. ಹಾಗೆ 68,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ತಾ ಇರೋದು. ಬರೋಬ್ಬರಿ 10 ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಎಲ್ಲೆಲ್ಲಿ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ್ ಪ್ರದೇಶ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ 10 ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಕೈಗೆತ್ತಿಕೊಳ್ತಿರೋದು. ತಡ ಮಾಡದೆ ಇದನ್ನು ಶುರು ಮಾಡಿಬಿಡ್ಬೇಕು. ಯಾಕಂದ್ರೆ ರೈಟ್ ಟೈಮ್, ಭಾರತಕ್ಕೆ ಬೇಕಾಗಿದ್ದಿದ್ದು. ಆದರೆ ಆ ಒಪ್ಪಂದದ ಕಾರಣದಿಂದಾಗಿ ಇದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಅವರನ್ನು ಕೇಳ್ಕೊಂಡು ನಾವು ಡ್ಯಾಮ್ ಕಟ್ಟಬೇಕು, ಅವರನ್ನು ಕೇಳ್ಕೊಂಡು ಪವರ್ ಪ್ರಾಜೆಕ್ಟ್ಸನ್ನು ಮಾಡಬೇಕು ಅನ್ನೋ ಥರ ಇತ್ತು. ನಾವು ಇಲ್ಲಿ ಡ್ಯಾಮನ್ನು ಈ ಹೂಳೆತ್ತೋ ಪ್ರಕ್ರಿಯೆ ಮಾಡಲಿ ಅಥವಾ ಯಾವುದೇ ರೀತಿಯ ಫ್ಲಶಿಂಗ್ಗೂ ಕೂಡ ಅವರನ್ನು ಕೇಳಬೇಕಿತ್ತು.
ಯಾಕಂದ್ರೆ ಒಪ್ಪಂದ ಇದ್ದಿದ್ದು ಹಾಗೆ, ವರ್ಷಕ್ಕೊಮ್ಮೆ ಮೀಟಿಂಗ್ ಆಗಬೇಕು, ಎಲ್ಲ ಡೇಟಾ ಶೇರ್ ಆಗಬೇಕು, ಇನ್ಫ್ಲೋ ಹಿಮ ಎಷ್ಟು ಕರಗಿದೆ ಪ್ರತಿಯೊಂದು ಪಾಕಿಸ್ತಾನ ಜೊತೆ ಶೇರ್ ಆಗಬೇಕಿತ್ತು. ಈಗೆಲ್ಲ ಮುರಿದು ಬಿದ್ದಿದೆ. ಯಾವುದಕ್ಕೂ ದೊಣ್ಣೆ ನಾಯಕನ ಅಪ್ಪಣೆ ಕಾಯಬೇಕಾಗೇ ಇಲ್ಲ. ಸೊ ಭಾರತ ಇದೇ ರೈಟ್ ಟೈಮ್ ಅಂತ ಎಲ್ಲ ಬಗೆಯ ಕೆಲಸಗಳನ್ನು ಕೈಗೆತ್ತಿಕೊಳ್ಳಿ ಅಂತ ಜಲಶಕ್ತಿ ಇಲಾಖೆಗೆ ಆದೇಶವನ್ನು ಹೊರಡಿಸಿದ್ದು, ತಕ್ಷಣ 68,000 ಕೋಟಿ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಏನೇನು ಬೇಕೋ ಅದನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ಇನ್ನು ಮುಂದೆ ಶುರುವಾಗ್ತಾ ಇದೆ ಫ್ಲಶಿಂಗು, ಜಲಾಶಯಗಳನ್ನು ಶುಚಿಗೊಳಿಸೋದು ಮತ್ತು ಹೂಳೆತ್ತೋ ಪ್ರಕ್ರಿಯೆ, ಆ ಮೂಲಕ ಜಲಾಶಯಗಳಲ್ಲಿ ಹೆಚ್ಚು ನೀರು ಸಂಗ್ರಹ ಆಗುವಂತೆ ಮಾಡೋದು. ಯಾವಾಗ ಬೇಕಾದರೂ ಮಾಡಬಹುದು, ನಾವು ಮಾನ್ಸೂನ್ ಸಮಯದಲ್ಲೇ ಮಾಡ್ಕೊಳ್ಬೇಕು, ಇಂಥ ಟೈಮಲ್ಲೇ ಮಾಡಬೇಕು ಒಪ್ಪಂದದ ಪ್ರಕಾರ ಅಂತಿಲ್ಲ. ಯಾವಾಗ ಬೇಕೋ ಆವಾಗ ಮಾಡಬಹುದು. ನೀರನ್ನು ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡಬಹುದು, ಅವ್ರಿಗೆ ಬೇಡದೇ ಇರುವಾಗ ರಿಲೀಸ್ ಮಾಡಬಹುದು, ಬೇಕಾದಾಗ ಹೋಲ್ಡ್ ಮಾಡಬಹುದು. ಅಂಥ ತಾಕತ್ತು ನಮಗಿರೋದ್ರಿಂದಾಗಿ ಈಗ ಮಲ್ಟಿಪಲ್ ಪ್ರಾಜೆಕ್ಟ್ಸನ್ನು ಕೈಗೆತ್ತಿಕೊಳ್ತಾ ಇದೆ ಭಾರತ. ಮೊನ್ನೆ ರುಚಿ ತೋರಿಸೇ ಬಿಟ್ರು, ಚೆನಾಬ್ ರಿವರ್ ಯಾವ ರೀತಿ ಒಪ್ಪಂದ ಸಸ್ಪೆಂಡ್ ಆದಮೇಲೆ ಬತ್ತಿ ಬರಡಾಗಿ ಪಾಕಿಸ್ತಾನ ಕಂಗಾಲಾಗುವಂಥ ಪರಿಸ್ಥಿತಿ ಬರ್ತಿದೆ ಅಂತ. ಅಲ್ಲಿ GDPಗೆ ಅತಿ ದೊಡ್ಡ ಕೊಡುಗೆ ಈ ನೀರಿನಿಂದ ಇದೆ. 80% ಕೃಷಿ ಭೂಮಿ, 80ರಿಂದ 90% ಕೃಷಿ ಭೂಮಿ ಈ ನೀರಿನ ಮೇಲೆ ಅವಲಂಬಿತವಾಗಿದೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟನ್ನು ಈಗಾಗಲೇ ನೋಡಿದಿರಿ ನೀವು ಎಲ್ಲ ಕಡೆ. ಇದು ಎಷ್ಟು ಇಂಪಾರ್ಟೆಂಟ್ ಸ್ಟೆಪ್ ಭಾರತದಿಂದ ರಾಜತಾಂತ್ರಿಕವಾಗಿ ಕೊಟ್ಟ ಹೊಡೆತ ಅಂತ. ಕೃಷಿಯನ್ನು ಬುಡಮೇಲು ಮಾಡುವಂಥ, GDPಯನ್ನು ಶೇಕ್ ಮಾಡುವಂಥ, ಕುಡಿಯೋ ನೀರಿಲ್ಲದೆ ಕಂಗಾಲು ಮಾಡುವಂಥ ಸ್ಟೆಪ್ಪನ್ನು ಭಾರತ ತಗೊಳ್ತಾ ಇದೆ. ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಜಲಶಕ್ತಿ ಇಲಾಖೆ ಕೂಡಲೇ ಕೈಗೆತ್ತಿಕೊಳ್ತಿರೋದ್ರಿಂದ. ಸೊ ಒಂದು ಕಡೆ ಯುದ್ಧ ಮದ್ದುಗುಂಡುಗಳ ಮೂಲಕ ಅಷ್ಟೇ ಅಲ್ಲ, ಈ ಕಡೆ ಘೋಷಣೆ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಿವಿಧ ಇಲಾಖೆಗಳು ಕೂಡ ಕಾರ್ಯಪ್ರವೃತ್ತವಾಗಿದೆ. ರಕ್ಷಣಾ ಇಲಾಖೆ ಮಾತ್ರ ಈಗ ಹೆಚ್ಚು ಕೆಲಸ ಮಾಡ್ತಿಲ್ಲ, ಎಲ್ಲ ಇಲಾಖೆಗಳು ಕೂಡ ತಮ್ಮ ಕೆಲಸವನ್ನು ಚುರುಕುಗೊಳಿಸ್ತಾ ಇರೋದು ಅತ್ಯಂತ ಮಹತ್ವದ್ದು. ಎಲ್ಲ ರಾಷ್ಟ್ರಗಳ ಬಲ ನಮಗಿರೋ ಹೊತ್ತಲ್ಲಿ, ವಿಶ್ವಸಂಸ್ಥೆಯೇ ಈ ಘಟನೆಯನ್ನು ಖಂಡಿಸಿರೋ ಹೊತ್ತಲ್ಲಿ ಇದು ಮೇಜರ್ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗಿದೆ ಅಂತ ವಾದ ಮಾಡೋದಕ್ಕೆ ನಮ್ಗೆ ಅವಕಾಶ ಇರೋದ್ರಿಂದಾಗಿ, ವಿಯೆನ್ನಾ ಕನ್ವೆನ್ಷನ್ ಇದಕ್ಕೆ ಅವಕಾಶ ಮಾಡಿಕೊಡೋದ್ರಿಂದಾಗಿ ಭಾರತ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದೆ 1,000 ಕೋಟಿ ವೆಚ್ಚದಲ್ಲಿ. ಇದು ಒಂದು ಕಡೆ. ಪಾಕಿಸ್ತಾನವನ್ನು ಶೇಕ್ ಮಾಡ್ತಿರೋ ಡೆವಲಪ್ಮೆಂಟ್ ಇದು. ಮೊನ್ನೆ ಪಾರ್ಲಿಮೆಂಟಲ್ಲಿ, ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಅವರು ಡ್ಯಾಮ್ ಕಟ್ಟಿದ್ದಾರಾ, ಮಗದೊಂದು ಕಟ್ತಾ ಇದ್ದಾರಾ ಹೊಸ ಡ್ಯಾಮನ್ನು ಅನ್ನೋದ್ರ ಬಗ್ಗೆನೇ ಚರ್ಚೆಯಾಗಿ ಬಾಯ್ ಬಡ್ಕೊಂಡ್ರು. ಇಷ್ಟು ವರ್ಷ ನಾವು ಒಂದೇ ಒಂದು ಡ್ಯಾಮು ಕಟ್ಟೋಕೆ ಬಿಟ್ಟಿರಲಿಲ್ಲ, ಇನ್ನು ಮುಂದೆ ಕಥೆ ಹಿಂಗಾದರೆ ನಮ್ಮ ಜನ ಬದುಕೋದು ಹೆಂಗೆ, ರೈತರು ದುಡಿಯೋದು ಹೆಂಗೆ ಅನ್ನುವಂಥ ಆಕ್ರೋಶ ಸಿಡಿದಿತ್ತು ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ. ಅದು ಶುರುವಾಗೇ ಬಿಟ್ಟಿದೆ. ಈಗ ರಿಯಾಲಿಟಿಗೆ ಬರೋ ಸಮಯ ಹತ್ರ ಬಂದೇ ಬಿಟ್ಟಿದೆ. ಆಲ್ರೆಡಿ ನೀರನ್ನು ಸ್ಟಾಪ್ ಮಾಡುವ ಮೂಲಕ ಆಘಾತ ಆದರೆ, ಈಗ ಪರ್ಮನೆಂಟ್ ಆಗಿ ಮಿಡ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಪ್ಲಾನ್ಸ್ ಅಂತ ಮಾಡಿದಾರಲ್ಲ, ಶಾರ್ಟ್ ಟರ್ಮ್ ಪೆಟ್ಟು ಕೊಟ್ಟಾಗಿದೆ. ಆ ಪ್ಲಾನ್ಸ್, ಲಾಂಗ್ ಟರ್ಮ್ ಪ್ಲಾನ್ಸನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಜಲಶಕ್ತಿ ಇಲಾಖೆ ಮುಂದಾಗ್ತಿದೆ. ಮದ್ರಸಾ ವಿಚಾರಕ್ಕೆ ಬರೋಣ. ಈಗ ಬರೋಬ್ಬರಿ 1000 ಮದ್ರಸಾಗಳನ್ನು ಈಗ ಕ್ಲೋಸ್ ಮಾಡಿರೋದು ಭಯಕ್ಕೆ. ಮೋದಿ ಮತ್ತು ಟೆಂಪ್ರೇಚರ್ ಎರಡೆರಡು ಬಿಸಿ ಇದೆ ಈಗ ನಮಗೆ ಅಂತ ಓಪನ್ ಆಗಿ ಹೇಳ್ಕೊಂಡಿದೆ ಪಾಕಿಸ್ತಾನ. ಒಂದು ಕಡೆ ಹೀಟ್ ವೇವ್, ಅಲ್ಲಿ ಎಷ್ಟಕ್ಕೆ ಹೋಗಿದೆ, 50 ಡಿಗ್ರಿಗೆ ಹೋಗಿದೆ. ಸುಟ್ಟು ಹೋಗ್ತಾರೆ, ಕರಕಲಾಗ್ತಾರೆ. ಅಂತಹ ಟೆಂಪ್ರೇಚರಲ್ಲಿ ಪಾಕಿಸ್ತಾನದಲ್ಲಿ ಕಂಗಾಲು ಮಾಡಿರೋದು. ಒಂದು ಕಡೆ ಆ ಬಿಸಿ, ಮತ್ತೊಂದು ಕಡೆ ಮೋದಿ ಬಿಸಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಸುದ್ದಿವಾಹಿನಿಗಳಿಗೆ ರಿಯಾಕ್ಟ್ ಮಾಡುವಾಗ. ಹಾಗಾಗಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ POKಯಲ್ಲಿ 1000 ಮದ್ರಸಾಗಳನ್ನು 16 ದಿನ ಕ್ಲೋಸ್ ಮಾಡಿದ್ದಾರೆ. ಮುಂದಿನ ಆದೇಶ ಬರೋ ತನಕ ಕ್ಲೋಸ್ ಆಗಿರುತ್ತೆ, ಮತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು ಪ್ಲಾನು. ಯಾಕಂದರೆ ಪಾಕಿಸ್ತಾನದ ವಿರುದ್ಧ ಅಟ್ಯಾಕ್ ಮಾಡಿದ್ದೇ ಹೋದಾದರೆ POK ಮೊದಲ ಟಾರ್ಗೆಟ್ ಅನ್ನೋದು ಪಾಕಿಸ್ತಾನಕ್ಕೆ ಸಿಕ್ಕಿರೋ ಇಂಟೆಲಿಜೆನ್ಸ್ ಅಂತೆ. ಭಾರತ ಈ ಸಲ POKಯನ್ನೇ ಹೊಡೆಯುತ್ತೆ ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರಿಗೆ ಸಿಕ್ಕಿರೋದ್ರಿಂದ 1000 ಮದ್ರಸಾಗಳನ್ನು ಖಾಲಿ ಮಾಡಿಸ್ತಿದ್ದಾರೆ. ಯಾಕಂದರೆ ಅಲ್ಲೇ ಅವರ ಟ್ರೈನಿಂಗ್ ಕ್ಯಾಂಪ್ಗಳಿರೋದು. ಟೆರರ್ ಉತ್ಪತ್ತಿ ಮಾಡುವಂತಹ ಮದ್ರಸಾಗಳನ್ನೇ ಭಾರತ ಟಾರ್ಗೆಟ್ ಮಾಡುತ್ತೆ, ಇದನ್ನು ಮಿಲಿಟೆಂಟ್ ಕ್ಯಾಂಪ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಭಾರತದ ವಿರುದ್ಧ ಏನು ಸಿಕ್ಕಿದೆ ಪಾಕಿಸ್ತಾನಕ್ಕೆ, ಹಾಗಾಗಿ 1000 ಮದ್ರಸಾಗಳನ್ನು ಶಟ್ ಡೌನ್ ಮಾಡಿದ್ದಾರೆ. ಕಾರಣ ಹೀಟ್ ವೇವ್ ಅಂತ ಕೊಡ್ತಿದ್ದಾರೆ. ಮೋದಿ ಹೀಟ್ ಮತ್ತು ಟೆಂಪ್ರೇಚರ್, ಹೊರಗಡೆ ಬಿಸಿಲಿನ ತಾಪಮಾನ ಅಂತ ಅವರೇ ಹೇಳ್ಕೊಡ್ತಿದ್ದಾರೆ. ಬರೋಬ್ಬರಿ 26,000 ಸ್ಟೂಡೆಂಟ್ಸ್ ಎನ್ರೋಲ್ಡ್ ಆಗಿದ್ದಾರೆ. ಇಲ್ಲಿ 445 ಏನೋ ರಿಜಿಸ್ಟರ್ಡ್ ಇದೆ, ಉಳಿದಿದ್ದೆಲ್ಲ ಹಾಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಮದ್ರಸಾಗಳಿವೆ. 26,000 ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಇದ್ದಾರೆ. ಓವರ್ ಆಲ್ ಲೆಕ್ಕ ಹಾಕೋಕೆ ಹೋದ್ರೆ 50,000 ಹತ್ತತ್ರ ಹೋಗಬಹುದು ಈ 1000 ಗಟ್ಟಲೆ ಮದ್ರಸಾಗಳಲ್ಲಿ. ಸೊ ಇಂಡಿಯಾ ಲೆಕ್ಕಾಚಾರದ ಪ್ರಕಾರ ಇಂತಹ ಕ್ಯಾಂಪ್ಗಳಲ್ಲೇ POK ಇಂತಹ ಕ್ಯಾಂಪ್ಗಳಲ್ಲಿ ಟೆರರಿಸ್ಟ್ಗಳನ್ನು ಹುಟ್ಟು ಹಾಕೋದಾಗ್ತಾ ಇದೆ. ಕೆಲವೊಂದು ಬೇರೆ ಸ್ವರೂಪದಲ್ಲಿರುತ್ತೆ, ಒಳಗೊಳಗೆ ನಡೀತಿರೋದು ಬೇರೆ ಆಗಿರುತ್ತೆ. ಹಾಗಾಗಿ ಇಂಥ ಕ್ಯಾಂಪ್ಗಳನ್ನೇ ಹೊಡೆಯುತ್ತೆ ಮೊದಲು ಭಾರತ ಅಂತ ಎಲ್ಲ ಬಾಗಿಲು ಮುಚ್ಚಿದ್ದಾರೆ.
ಸೊ POKಯಲ್ಲಿ ರಾತ್ರಿ ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನ ಕಂಗಾಲಾಗಿ ಅಮೆರಿಕ ದಯವಿಟ್ಟು ಯುದ್ಧ ನಿಲ್ಲಿಸ್ಲಿ, ಈ ಯುದ್ಧ ನಡೆದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಈಗ ಅಮೆರಿಕ ಮೊರೆ ಹೋಗಿರುವ ಪಾಕಿಸ್ತಾನಕ್ಕೆ US ಶಾಕ್ ಕೊಡ್ತಾ ಇದೆ. ಕಾದ್ ನೋಡೋಣ, ಬಹುದೊಡ್ಡ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಗಡಿಯಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.